ಈ ಸಚಿವ ಸಂಪುಟ ತೀರ್ಮಾನ ಮಾಡುವುದು ಮುಖ್ಯಮಂತ್ರಿಗಳು ಮತ್ತು ಪಕ್ಷದ ಹೈಕಮಾಂಡ್. ಯಾರನ್ನು ಸೇರಿಸಬೇಕಂತ ತೀರ್ಮಾನ ಕೂಡ ಅವರೇ ಮಾಡೋದು. ಆ ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ಜಾಯ್ನ್ ಆಗೋಂತಹ ಇಚ್ಛೆ ಇದ್ದೇ ಇರುತ್ತೆ. ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಯಾರು ಮಾಡಬೇಕು ಅಂತ. ಅದರಿಂದ ಸದ್ಯಕ್ಕೆ ಅದು ಯಾವಾಗ ಮಾಡ್ತಾರೆ ಆವಾಗ ಚರ್ಚೆ ಆಗುತ್ತೆ. ಈಗ ಬಂಜಾರ ಸಮುದಾಯಕ್ಕೆ ಕೊಡಬೇಕು ಅಂತೇಳಿ ರುದ್ರಪಾಲ ಮಾಡಿದ್ರು, ಕುರುಬ ಸಮಾಜಕ್ಕೆ ಕೊಡಬೇಕು ಅಂತೇಳಿ ಶಿವಣ್ಣವರು, ಇತ್ಲಾಗ ಶ್ರೀನಿವಾಸ ಮಾನೆ ಅವರು ನಾನು ಆ್ಯಕ್ಟಿವ್ ಆಗಿದ್ದೀನಿ ನನಗೆ. ಈಗ ಅಲ್ಪಸಂಖ್ಯಾತರ ಕೋಟಾದಲ್ಲಿ ನೀವು ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ರು, ನೀವು ಸಚಿವಾಕಾಂಕ್ಷಿ ಹೌದಾ ಅಲ್ವಾ? ಒಬ್ಬ ಕಾರ್ಯಕರ್ತ, ಕಾಂಗ್ರೆಸ್ ಕಾರ್ಯಕರ್ತನಾಗಿ ಇದ್ದೀನಿ. ನಾನು 44 ವರ್ಷ ಪಕ್ಷ ಸಂಘಟನೆ ಮಾಡಿದ್ದೀನಿ. ಬ್ಲಾಕ್ ಲೆವೆಲಿಂದ ರಾಷ್ಟ್ರೀಯ ಮಟ್ಟಕ್ಕೂ ಕೆಲಸ ಮಾಡಿದ್ದೀನಿ. ಅದರಿಂದ KPCC ವರ್ಕಿಂಗ್ ಪ್ರೆಸಿಡೆಂಟ್ ಆಗಿಬಿಟ್ಟು ಸುಮಾರು 7 ಜಿಲ್ಲೆ ಉಸ್ತುವಾರಿ ಇದ್ದೆ ನಾನು. ಹಾವೇರಿ ಜಿಲ್ಲೆ ಕೂಡ ಉಸ್ತುವಾರಿ ನಾನೇ ಇದ್ದೆ. ನಮ್ಮ ತುಮಕೂರು ಇರ್ಬೋದು, ಚಿತ್ರದುರ್ಗ, ದಾವಣಗೆರೆ ಇರ್ಬೋದು, ಎಲ್ಲ ಇತ್ತು. 4 ಕಾರ್ಯದರ್ಶಿಗಳಲ್ಲಿ 3 ಕಾರ್ಯದರ್ಶಿನ ಮಂತ್ರಿ ಮಾಡಿದ್ರು. ನನ್ನನ್ನು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂತ ಇವತ್ತು ನನಗೆ ಗೊತ್ತಿಲ್ಲ. ಯಾಕಂದರೆ ಈ ಸರ್ಕಾರ ಬರುವಲ್ಲಿ ನಮ್ಗಳದ್ದು ಪಾತ್ರ ಇದೆ, ಅಷ್ಟು ದುಡ್ದಿದ್ದೀವಿ ನಾವು. ಆ ಹಿನ್ನೆಲೆಯಲ್ಲಿ ಯಾಕೆ ಮಾಡಲಿಲ್ಲ ಅಂತ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಯಾರು ಮಾಡಬೇಕು ಯಾರು ಮಾಡಬಾರ್ದು ಅಂತ. ಅದರಿಂದ ಅದು ನಾವು ಯಾರಿಗೆ ಹೇಳಬೇಕು ಅದನ್ನು ಹೇಳಿದ್ದೀವಿ. ಅಂತಿಮ ಪಕ್ಷದ ಮಾತುಗಳು. ಬೇಡಿಕೆ ಇಟ್ಟಿದ್ದೀರಿ? ಬೇಡಿಕೆ ಏನು ಇದು? ಬೇಡಿಕೆ ಏನಿರುತ್ತೆ? ಇದು ಪಕ್ಷದಲ್ಲಿ ಕೆಲಸ ಮಾಡಿದ್ದೀವಿ, ಲಾಸ್ಟ್ ಟೈಮೇ ಮಾಡಬೇಕಾಗಿತ್ತು ಅಂತ ಹೇಳಿದ್ವಿ ನಾವು. ಈ ಸಂದರ್ಭದಲ್ಲಿ ಅವರು ಪಕ್ಷದ ವರಿಷ್ಠರು ಯೋಚನೆ ಮಾಡ್ತಾರೆ, ಯಾರನ್ನ ಕ್ಯಾಬಿನೆಟ್ ಇಟ್ಕೋಬೇಕು, ಯಾರನ್ನ ಬಿಡಬೇಕಂತ ತೀರ್ಮಾನ ಮಾಡ್ತಾರೆ. ಅಂತಿಮವಾಗಿ ಡಿಸಿಷನ್ ಹೈಕಮಾಂಡ್. ಸಿಎಂ ಕುರ್ಚಿಯ ಬದಲಾವಣೆ ಏನಿದೆ ಸರ್? ಈಗ ಮತ್ತೆ ಈ ಪ್ರಶ್ನೆ ನನಗೆ ಕೇಳಿಸ್ತಾನೆ ಇಲ್ಲ, ಮುಂದೆ ಹೇಳಿ. ಅಲ್ಲ, ಯಾಕಂದ್ರೆ ಯಾವ ಬಣ ಕಾಂಗ್ರೆಸ್ಸಲ್ಲಿ ಯಾವ ಬಣ ಇಲ್ಲ, ಕಾಂಗ್ರೆಸ್ ಒಂದೇ ಬಣ. ಅದರಿಂದ ಎಲ್ಲ ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ಮಾಡ್ತಾರೆ. ನಮಗೆ ಯಾರು ಮಾತಾಡಬಾರ್ದು ಅಂತ ಈಗಾಗಲೇ ನಮಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅದರಿಂದ ಒಬ್ಬ ಕಾರ್ಯಕರ್ತರಾಗಿ ನಮ್ಮ ಯೋಗ್ಯತೆಗೆ ಎಷ್ಟು ಮಾತಾಡಬೇಕು ಅಷ್ಟೇ ನಾವು ಮಾತಾಡ್ತೀವಿ. ಅದು ಬಿಟ್ಟು ಮುಖ್ಯಮಂತ್ರಿ ಯಾರಾಗಬೇಕು, ಯಾರು ತೆಗಿಬೇಕು ಅದೆಲ್ಲ ನಮ್ಮ ಕೆಲಸ ಅಲ್ಲ. ಅದು ಒಬ್ಬ ಕಾರ್ಯಕರ್ತ ಇವಾಗಲ್ಲ, ಇವತ್ತೆಲ್ಲ ಮುಂಚೆನೂ ಹಾಗೆ ನಾವು ನಮ್ಮ ಪಾರ್ಟಿ ಲೀಡರ್ಶಿಪ್, ಪಾರ್ಟಿ ಹೈಕಮಾಂಡ್ ಏನಿದೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೆಲಸ ಮಾಡೋದು ನಾನು. ಅದರಿಂದ ಇಲ್ಲೆಲ್ಲ ಏನು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಅದು ಸರಿ ಹೋಗುತ್ತೆ. ಅದನ್ನು ಚಿಂತೆ ಮಾಡಿ. ಕುದುರೆ ವ್ಯಾಪಾರ ನಡೀತದಲ್ಲ ಶಾಸಕರದು, ಕರೆದ ಸುಳ್ಳು? ಈ BJP ಅವ್ರಿಗೆ ಬೇರೆ ಏನು ಕೆಲಸ ಇಲ್ಲ. ಹೌದು, ಅವ್ರ ಜನ ಮನೆಗೆ ಕೂಡಿಸಿದ್ದಾರೆ, 65ಕ್ಕೆ ಇಳಿಸಿದ್ದಾರೆ. ಇವಾಗ ಒಳ್ಳೆ ಸರ್ಕಾರ ನಡೀತಾ ಇದೆ. ಅದನ್ನು ಬಿಟ್ಟು ಇವಾಗ ಏನಾದರೂ ನಮ್ಮ ಆಂತರಿಕ ಕೆಲವು ವಿಚಾರ ಇದ್ದರೆ ಅದ್ರ ಬಗ್ಗೆ ಟೀಕೆ ಮಾಡೋದೇ ಕೆಲಸ. ಅದರಿಂದ ಇವತ್ತು ನಾನು ಅವ್ರಿಗೆ ಹೇಳ್ತೀನಿ, ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇದ್ದರೆ ಕೇಂದ್ರದಿಂದ ನಮ್ಮ ಕರ್ನಾಟಕಕ್ಕೆ ಅನುದಾನ ಬರಬೇಕಲ್ಲ, ಬನ್ನಿ, ಕೇಂದ್ರದಿಂದ ನಮ್ಮ ಕರ್ನಾಟಕ ಅನುದಾನ ಬರಬೇಕಲ್ಲ, ಅದು ತರಿಸುವಂಥ ಕೆಲಸ ಮಾಡಿ. ಮಾದಾಯಿ ವಿಚಾರವಾಗಿ ಆ ಪರ್ಮಿಷನ್ ಕೊಡಿಸಿ. ಮೇಕೆದಾಟದ್ದು ಸುಪ್ರೀಂ ಕೋರ್ಟಲ್ಲಿ ಆದರೂ ಕೂಡ ಅಲ್ಲಿ ಇನ್ನೂ ಕೂಡ ಕ್ಲಿಯರೆನ್ಸ್ ಸಿಗಬೇಕು. ಮತ್ತು ನಮಗೆ GST ಹಣ ಬರಬೇಕು. ಸಾಕಷ್ಟು ದುಡ್ಡು ಕಾಸು ತರಂತ ನಾವು ಕೆಲಸ ಮಾಡಿ. ಅದು ಬಿಟ್ಟು ಮೊಸಲ್ ಕಲ್ಲು ಹುಡುಕೋ ಕೆಲಸ ಮಾಡಬೇಕು. ನಮ್ಮ ಸರ್ಕಾರ 5 ವರ್ಷ ನಾವು ಒಳ್ಳೆ ಸುಭದ್ರವಾಗಿ ನಾವು ನಡೆಸ್ತೀವಿ, ನುಡಿದಂತೆ ನಡೆದಿದ್ದೀವಿ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ನಮ್ಮ ಸಂಕಲ್ಪ. ಆ ಕೆಲಸ ನಾವು ಮಾಡ್ತಾಯಿದ್ದೀವಿ. ಗ್ಯಾರಂಟಿಗಳನ್ನ ಅನುಷ್ಠಾನಕ್ಕೆ ತಂದಿದ್ದೀವಿ. ಆದರೆ BJP ಟೀಕೆ ಮಾಡೋ ನೈತಿಕತೆಯೇ ಇಲ್ಲ. ಯಾವ ನೈತಿಕ ಆಧಾರ ಇಟ್ಕೊಂಡು ಟೀಕೆ ಮಾಡ್ತಾರೆ? 40% ಕಮಿಷನ್ ಅಂತ ಹೇಳ್ಬಿಟ್ಟು ಜನ ನಿಮಗೆ ಮನೆ ಕಳಿಸಿದ್ದಾರೆ. ಇನ್ನಾದರೂ ಸ್ವಲ್ಪ ಗಾಂಭೀರ್ಯ ಇಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ರಕ್ಷಣೆ ಕೊಡೋಂಥ ಕೆಲಸ, ಸಹಕಾರ ಕೊಡೋಂಥ ಕೆಲಸ ನರೇಂದ್ರ ಮೋದಿ ಹೋಗಿ ಮಾಡಲಿ. ಅದನ್ನು ಬಿಟ್ಟು ನಮ್ಮಲ್ಲಿ ಹುಡುಕ್ತಾ ಇರ್ತಾರೆ, ಅದೇನಾಯಿತು ಕುದುರೆ ವ್ಯಾಪಾರ, ಆ ವ್ಯಾಪಾರ ಈ ಹೇಳ್ತಾರೆ. ಅದರಿಂದ ಅದಲ್ಲಿ ಏನೂ ಹುಡಲಿಲ್ಲ. ಅದರಿಂದ ನಮ್ಮ ಸಣ್ಣ ಪುಟ್ಟ ಏನು ವಿಚಾರಗಳಿಂದ ಸರಿ ಮಾಡ್ಕೊಳ್ತೀವಿ. ಯಾವ ಭಿನ್ನಾಭಿಪ್ರಾಯ ಇಲ್ಲ. ಪಕ್ಷದ ವರಿಷ್ಠರು ಅದನ್ನು ತೀರ್ಮಾನ ತಗೊಳ್ತಾರೆ. ಕಾಂಗ್ರೆಸ್ಸಲ್ಲಿ BJP ಥರ ನರೇಂದ್ರ ಮೋದಿ ಒನ್ ಮ್ಯಾನ್ ಶೋ ಅಲ್ಲ. ಕಾಂಗ್ರೆಸ್ಸಲ್ಲಿ ವರ್ಕಿಂಗ್ ಕಮಿಟಿ, ಒಂದು ನಿಮಿಷ ಹೈಕಮಾಂಡ್ ಇದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ. ನಮ್ಮಲ್ಲಿ AICC ಅಂತ ಹೇಳಿದ್ರೆ ವರ್ಕಿಂಗ್ ಕಮಿಟಿ. ಅದರಲ್ಲಿ ಖರ್ಗೆ ಸಾಹೇಬ್ರು ಇರ್ತಾರೆ, ರಾಹುಲ್ ಗಾಂಧಿ ಇರ್ತಾರೆ, ಸೋನಿಯಾ ಗಾಂಧಿ ಇರ್ತಾರೆ, AICC ಜನರಲ್ಗಳಿರ್ತಾರೆ. ಒಟ್ಟಾಗಿ ಅಂತಿಮವಾಗಿ ಕೂತ್ಕೊಂಡು ತಂದು ಮಾಡ್ತಾರೆ. ನರೇಂದ್ರ ಮೋದಿ ಥರ ಹಿಟ್ಲರ್ವಾದಿ ಮಾಡೋದಿಲ್ಲ ನಮ್ಮ ಕಾಂಗ್ರೆಸ್ಸಲ್ಲಿ. ನಮ್ಮಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಇದೆ. ಅದರಿಂದ ಅದನ್ನು ಚರ್ಚೆ ಮಾಡಿ ಮಾಡ್ತಾರೆ.
ಇವರೇ 5 ವರ್ಷ ಮುಂದುವರಿತಾರೆ ಅಂತಾನೆ ಹೇಳೋರು, ಬದಲಾವಣೆ ಮಾಡ್ತೀನಿ ಅಂತ ಒಪ್ಪಂದಾದ್ರು ಆಗಿದೋ ಇಲ್ವಾ? ಅಲ್ಲಲ್ಲ, ಯಾರಿಗೆ ಈಗ 2 ತಿಂಗಳು ಏನಾಗಿದೆ? 2 ತಿಂಗಳಿಂದ 2.5 ತಿಂಗಳು ನವೆಂಬರ್ ಕ್ರಾಂತಿ ಅಂತ ನೀವು ಹಾದಿ ಬೀದಿಯಲ್ಲೆಲ್ಲ ನಿಮ್ಮ ಶಾಸಕರು ಮಾತಾಡ್ತಾ ಇದ್ದಾರೆ. ನಾವು ಡಿ ಕೆ ಶಿವಕುಮಾರ್ CM ಆಗಬೇಕು ಅಂತ ಮಾತಾಡ್ತಾ ಇದ್ದಾರೆ. ಇವಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದ್ರು ಹೈಕಮಾಂಡ್ ದಿಟ್ಟವಾಗಿ ನಿರ್ಧಾರ ತಗೊಂಡು 5 ವರ್ಷ ಸಿದ್ದರಾಮಯ್ಯನವರ ಮುಂದುವರಿತಾರೆ, ಇಲ್ಲಾಂದ್ರೆ 2 ವರ್ಷಕ್ಕೆ ಬದಲಾವಣೆ ಆಗುತ್ತೆ ಅಂತ ಯಾಕೆ ಹೇಳ್ತಿಲ್ಲ ಅಂತ. ಅಲ್ಲ, ಈ ವಿಚಾರವಾಗಿ ವರಿಷ್ಠರು ಎಲ್ಲ ಗಮನಿಸ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷಕ್ಕೆ ಇದೆಲ್ಲ ಜೀರ್ಣ ಮಾಡ್ಕೊಂಡು ಶಕ್ತಿ ಕಾಂಗ್ರೆಸ್ ಪಕ್ಷಕ್ಕೆ ಇದೆ. ಅದರಿಂದ ಇದೆಲ್ಲ ಚರ್ಚೆ ನಡೀತಾ ಇದೆ. ಅಂತಿಮವಾಗಿ CM, DCM, ಹೈಕಮಾಂಡ್ ಎಲ್ಲ ಚರ್ಚೆ ಮಾಡಿ ನಾವು ಏನು ತೊಂದರೆ ಇಲ್ಲದೆ ನಮ್ಮ ಸರ್ಕಾರ ನಡೆಯುತ್ತೆ. ಅದರಿಂದ BJPಯವರು ಅದು ಅಪೋಸಿಷನ್ ಏನು ಕೆಲಸ ಬೇಕು ಮಾಡಲಿ, ಕೇಂದ್ರ ಸರ್ಕಾರ ಅನುದಾನ ತಂದುಕೊಳ್ಳಿ, ಅವ್ರೇನು ಟೀಕೆ ಮಾಡೋದಲ್ಲ. ಅದರಲ್ಲಿ ಯಾವುದೇ ಇಲ್ಲ, ನಮ್ಮ ಕಾರ್ಯಕ್ರಮ ಎಲ್ಲೂ ನಿಂತಿಲ್ಲ. 5 ಗ್ಯಾರಂಟಿಗಳನ್ನು ತಂದಿದ್ದೀವಿ, ಯಾವುದೂ ಪ್ರೋಗ್ರಾಮ್ ನಿಲ್ಲಿಸಿಲ್ಲ, ಬಡ್ಜೆಟ್ನ ಅನುಷ್ಠಾನ ತರ್ತಾ ಇದೀವಿ. ಅದರಿಂದ ಸಣ್ಣ ಪುಟ್ಟ ವಿಶ್ವಾಸ ಸಣ್ಣ ಭಿನ್ನಾಭಿಪ್ರಾಯ ಇರ್ಬೋದು, ಅದು ಸರಿ ಮಾಡ್ತೀವಿ ಅಂತ. ಯಾವ ವಿಚಾರಕ್ಕೂ ನನ್ನ ಉತ್ತರ ಇಲ್ಲ, ಉತ್ತರ ಕೊಡೋಂತಹ ವಿಚಾರನೂ ಇಲ್ಲ. ಅದೆಲ್ಲ ಬಿಟ್ಬಿಡಿ. ನಾನು ಜನರಲ್ ಆಗಿ ಪಕ್ಷದ ಬಗ್ಗೆ ಹೇಳಿದ್ದೀನಿ. ಅದೆಲ್ಲ ವಿಚಾರ ವರಿಷ್ಠರು ತೀರ್ಮಾನ ತೊಗೊಳ್ತಾರೆ. ಅದರಿಂದ ನಾವು ಹೇಳೋಂಥದ್ದು ಅದರಲ್ಲಿ ಏನೂ ಇಲ್ಲ. ಈಗ ಮುಖ್ಯಮಂತ್ರಿ ACC ಅವ್ರು ಕರೆದ್ರೆ ಹೋಗ್ತಾರೆ. ಬಂದ್ರು ಸಿದ್ದರಾಮಯ್ಯ ಮನೆನೇ ಬೇರೆ, DK ಶಿವರ ಮನೆನೇ ಬೇರೆ ಅಂತ ಆಯ್ತು. ಅಲ್ಲಿಗೆ ಶಾಸಕರ DCM ಅವರ ಪರವಾಗಿರೋ ಶಾಸಕರು ಒಂದಿಷ್ಟು ಜನ ಹೋದ್ರು ಡೆಲ್ಲಿಗೆ, ಅಲ್ಲಿ ಮಾತುಕತೆ. ಈ ಬಗ್ಗೆ ಏನಿದೆ ಸರ್? ನಾನು ಹೇಳಿದೆ, CM ಅದೇ ಹೇಳಿದ್ರು, ಶಿವಕುಮಾರ್ ಹೇಳಿದ್ರು, MLAಗಳು ಡೆಲ್ಲಿ ಹೋಗೋದು ಏನು ತಪ್ಪಿಲ್ಲ ಅಂತ ಅವರೇ ಹೇಳಿದ್ದಾರೆ. ಅದರಿಂದ CM ಹೇಳಿದ್ರು, DCM ಕೂಡ ಹೇಳಿದ್ರು. ನಮ್ಮಲ್ಲಿ ಹೈಕಮಾಂಡ್ ಡೆಲ್ಲಿ ಇರುತ್ತೆ, ಯಾವಾಗ ಬೇಕಾದ್ರೂ ಭೇಟಿ ಮಾಡ್ತಾ ಇರ್ತಾರೆ. ಏನು ತಪ್ಪು, ನಮ್ಮಲ್ಲಿ ಏನು ತಪ್ಪಿಲ್ಲ ಭೇಟಿ ಮಾಡೋದು. ಸರ್, ಈಗ ನಿಮ್ಮ ಪಕ್ಷದಲ್ಲಿ ಸಹಿ ಸಂಗ್ರಹಣೆ ಆಗಿದೆ ಅಂತೆ, ತಾವು ಯಾವ ಕಡೆ ಸಹಿ ಯಾವ ಸಹಿ ಸಂಗ್ರಹಣೆ ಆಗಿಲ್ಲ. ಅದೆಲ್ಲ ಕೆಲವು ಮಾಧ್ಯಮಗಳು ಮಾಡೋಂಥ ಪ್ರಚಾರ ಅಷ್ಟೇ. ಅಲ್ಲ, ಕೆಲವು, ನಾನು ಹೇಳ್ದೆ ಎಲ್ಲ ಅಂತಲ್ಲ. ನಿಮ್ಮ ಹತ್ರ ಇದೆಯಾ? ಲೆಟರ್ ನೋಡಿದ್ದೀರಾ ನೀವು? ಒಂದಿಷ್ಟು ಜನ ಜೈಲಲ್ಲಿರುವಂತ ಶಾಸಕರನ್ನ ಮೀಟ್ ಆಗೋ ಜನ ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಶಾಸಕರು ಅವ್ರು ಭೇಟಿ ಮಾಡಲಿ, ಏನು ತಪ್ಪಿದೆ? ಏನು ಸಂದರ್ಭ? ಯಾವ ಸಹಿ ಸಂಗ್ರಹ ಇಲ್ಲ. ಅದೆಲ್ಲ ಸುಮ್ಮನೆ ಎಲ್ಲ ಕೆಲವು ಆರ್ಟಿಕಲ್ ಬರೆದು ಬಿಡ್ತಾರೆ, TV ಅದನ್ನು ಹಾಕ್ತಾರೆ. ಅದನ್ನ ಯಾವುದು ಮಾಡಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳು ನಮ್ಮ ಭೇಟಿ ಮಾಡೋದೇ ತಪ್ಪೇನಿದೆ? ಕೂತ್ಕೊಂಡು ಟೀ ಕುಡಿತಾರೆ, ಚರ್ಚೆ ಮಾಡ್ತಾರೆ, ಊಟ ಮಾಡ್ತಾರೆ. ಈ ಚರ್ಚೆ ಮಾಡಲೂಬಾರ್ದಾ? ಅದಕ್ಕೆ ಯಾವುದೇ ನಮ್ಮ ಹತ್ರ ನಾವು ಯಾವುದು ಮಾತಾಡೋಂಗೇ ಇಲ್ಲ. AICC ಡೈರೆಕ್ಷನ್ ಇದೆ, ಕಾಂಗ್ರೆಸ್ ಪ್ರೆಸಿಡೆಂಟ್ ಡೈರೆಕ್ಷನ್ ಇದೆ, ಜನರಲ್ ಸೆಕ್ರೆಟರಿ ಡೈರೆಕ್ಷನ್. ಈ ನಾಯಕತ್ವದ ಬಗ್ಗೆ ಆಗಲಿ ಬೇರೆ ವಿಚಾರ ಬಗ್ಗೆ ಆಗಲಿ ನಾವು ಮಾತಾಡೋದಿಲ್ಲ. ಅಂತಿಮವಾಗಿ ಅವ್ರು ತೀರ್ಮಾನ ತಗೊಳ್ತಾರೆ, ಅದನ್ನು ಹೇಳ್ತೇವೆ. ಸ್ವಲ್ಪ ಕಾಯಬೇಕು. AICC ಡೈರೆಕ್ಷನ್ ಕೊಡೋಕ್ಕಾಗ್ತದೆ ನಾವು.